ಪ್ಯಾಲೇಸು ಅಂದರೆ ಮೈಸೂರಲ್ಲಿರುವಂಥ ಪ್ಯಾಲೇಸ್ಗೆ ಬಂದಿದ್ದೀನಿ. ಸೊ ಇವತ್ತು ವ್ಲಾಗು ನೋಡಿ ಎಂಜಾಯ್ ಮಾಡಿ. ಏನಾದರೂ ನಾನು ತಪ್ಪು ಮಾತಾಡಿದ್ದಲ್ಲಿ ಕ್ಷಮಿಸಿ, ಯಾಕಂದರೆ ಫಸ್ಟ್ನೇ ವ್ಲಾಗ್ ನಾನು ಮಾಡ್ತಾ ಇರೋದು. ನನಗೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಏನು ಅಂತ ಹೇಳಿ. ಸೊ ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ. ನಿಮಗೆ ಖುಷಿ ಆದರೆ ಹೀಗೆ ಕಂಟಿನ್ಯೂ ಮಾಡ್ತೀನಿ, ಬೇಜಾರಾಗಿದ್ದರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ಏನಂತೀರ? ನಮಸ್ತೆ ಕರ್ನಾಟಕ, ನಾನು ನಿಮ್ಮನೆ ಮಗಳು ಪ್ರೇಮ, ಪಕ್ಕ ಕನ್ನಡತಿ. ನಾವಿವಾಗ ಹೊರಟಿರೋದು ಇಲ್ಲಿ ಗೊತ್ತಾ? ಬೆಂಗಳೂರು ಟು ಮೈಸೂರಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಗೊತ್ತಾ? ಬನ್ನಿ ಹಾಗಿದ್ರೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ನೋಡಿ ಫ್ರೆಂಡ್ಸ್, ನಾವು ಬಂದಿದ್ದು ಲಲಿತ್ ಮಹಲ್ ಪ್ಯಾಲೇಸ್, ಮೈಸೂರಲ್ಲಿರೋವಂಥದ್ದು ಲಲಿತ್ ಮಹಲ್ ಪ್ಯಾಲೇಸ್ಗೆ. ಸೊ ನಾವು ಒನ್ ಡೇ ಸ್ಟೇ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಹಾಗಿದ್ರೆ ಒಳಗಡೆ ಹೋಗೋಣ. ಸೊ ಇದು ಎಂಟ್ರೆನ್ಸಲ್ಲಿ ಹೀಗಿದೆ ಲಲಿತ್ ಮಹಲ್ ಪ್ಯಾಲೇಸ್ ಇದು. ಸೊ ನಾವು ಎಂಟ್ರೆನ್ಸಲ್ಲಿ ಹೊಂಟ್ವಿ. ಸೆಂಟ್ರಲ್ಲಿ ನನ್ನ ಮಗ ಅಡ್ಡ ಬಂದ, ನೋಡಿ ಹೋಗ್ತಿದ್ದೀವಿ. ಬನ್ನಿ ಒಳಗಡೆ. ಇದು ಔಟ್ಸೈಡ್ ಇರೋವಂಥದ್ದು ಪ್ಲೇಸು. ಸ್ಟೆಪ್ ಹತ್ತಿದ ತಕ್ಷಣ ಬರುತ್ತೆ. ಒಳಗಡೆ ಹೋಗ್ತಾ ಹೋಗ್ತಾ ಹೇಗಿದೆ. ಲಿಖಿತ, ಲಲಿತ್ ಮಹಲ್ ಪ್ಯಾಲೇಸ್ ಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಓಕೆ, ನಿನಗೆ ಹೇಗೆ ಅನಿಸ್ತಾ ಇದೆ ಚಂದನ್? ಚೆನ್ನಾಗಿ ಅನಿಸ್ತಾ ಇದೆ. ನಿನಗೆ ಹೇಮನಂದನ್? ಸೂಪರಾ? ಹ್ಞೂ. ಹೀಗೆ ಸುತ್ತಲೂ ನೋಡ್ತಾ ಇರಬೇಕಾದ್ರೆ ಅದು ಯಾರೋ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದರು. ಫೋಟೋ ಶೂಟ್ಗೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿ, ಸೊ ಆ ರೂಮಲ್ಲಿ ರೆಡಿಯಾಗಿ ನಿಂತಿದ್ದರು. ಮತ್ತು ಈ ಕಡೆ ಬಂದರೆ ಇಲ್ಲಿ ಒಂದು ಕಪ್ಪಲ್ಲು, ಅದು ಅವರು ಕೂಡ ಫೋಟೋ ಶೂಟ್ಗೆ ಅಂತ ಹೇಳಿ ಬಂದಿದ್ದರು. ಅದನ್ನೇ ನೋಡ್ತಾ ನಾವು ಇಲ್ಲಿದ್ದಂಥ ಮಹಾರಾಜರು ಫೋಟೋಸು ನೋಡಿಕೊಂಡು ನಾವು ಒಂದೆರಡು ಫೋಟೋ ತೊಗೊಂಡು ನಿಂತ್ಕೊಂಡ್ವಿ. ಸೊ ಅವರು, ನಾನೀಗೇನು ತೋರಿಸ್ತಾ ಇದ್ದೀನಲ್ಲ, ಅವರು ಅಲ್ಲಿನ ಮ್ಯಾನೇಜರು, ಪ್ರಸನ್ನ ಸರ್ ಅಂಥೇಳಿ ಮ್ಯಾನೇಜರ್ ಅವರು. ಸೊ ನಮ್ಮ ಹಸ್ಬೆಂಡು ಹೋಗಿ ಮಾತಾಡಿ ಗೊತ್ತಿರೋರಾಗಿರೋದ್ರಿಂದ ಬಂದು ಸೊ ಒನ್ ಡೇ ಸ್ಟೇ ಮಾಡಿದ್ವಿ. ಸೊ ಹೋಗಿ ರೆಸ್ಟ್ ಮಾಡಿ, ತಿಂಡಿ ತಿನ್ನಿ, ಆಮೇಲೆ ರೆಸ್ಟ್ ಮಾಡಿರಂತೆ ಅಂತ ಹೇಳಿ ಕಳಿಸಿದ್ರು. ಥ್ಯಾಂಕ್ ಯು ಸರ್. ಹಲೋ ಗೈಸ್, ನಾನಿವಾಗ ತೋರ್ಸಕ್ಕೆ ಹೊರಟಿರೋಂಥ ಜಾಗ ಯಾವುದು ಗೊತ್ತಾ? ಆಪ್ತ ರಕ್ಷಕದಲ್ಲಿ ಒಂದು ಸೀನ್ ಬರುತ್ತೆ, ಆ ಜಾಗ ತೋರಿಸ್ತೀನಿ ನೋಡಿ. ಹಾಯ್ ಹಾಯ್ ಚಂದನ್. ಹಾಯ್. ನೋಡಿದ್ರಲ್ಲ, ಇದೇ ಜಾಗ. ನಾವು ರೂಮ್ಗೆ ಹೋದ್ಮೇಲೆ ರೂಮ್ ಟೂರ್ ಮಾಡ್ತೀವಿ, ಓಕೆನಾ? ಇದು ಡೈನಿಂಗ್ ಹಾಲು. ಸೊ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮಾಡುವಂಥ ಸ್ಥಳ.
ವೇಟ್ ನಮ್ಮ ಯೂಟ್ಯೂಬ್ ಪೀಪಲ್ಗೆ ತೋರಿಸಿ ಆಮೇಲೆ ಸ್ನ್ಯಾಪ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವು ರೂಮ್ ಟೂರ್ ಮಾಡ್ತಾಯಿದ್ದೀವಿ. ಅದು ಯಾವುದು ಲಲಿತ್ ಮಹಲ್ ಪ್ಯಾಲೇಸ್. ಸೊ ಈಗ ನಮ್ಮ ಬಾವನ ಮಗಳು ಮಾಡ್ತಾಳೆ, ಹೇಳ್ತಾಳೆ ಏನೇನಿದೆ ಅಂತ ಹೇಳಿ. ನೋಡಿ, ಇವನು ನನ್ನ ಮಗ, ಚಿಕ್ಕ ಮಗ ಹೇಮನಂದನ್. ಹಾಂ ಹಾಂ, ಓಕೆ. ಹಾಂ, ನೆಕ್ಸ್ಟು ಇಲ್ಲಿ 3 ಬೆಡ್ಸ್ ಇದೆ. ಸೊ ಇದು ಸಿಟ್ಟಿಂಗ್ ಪ್ಲೇಸ್, ಟಿ ವಿ ಇದೆ. ಇಲ್ಲಿ ನಮ್ಮ ಯಜಮಾನರು ನಿಂತಿದ್ದಾರೆ. ಸೊ ಇಲ್ಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಡ್ರೆಸ್ಸಿಂಗ್ ಟೇಬಲು. ಸೊ ಇಲ್ಲಿ ಬೆಡ್ ಇದೆ, ಬೆಡ್ ಪಕ್ಕದಲ್ಲಿ ಸೊ ಲ್ಯಾಂಪ್ ಇದೆ. ಇದು ಬರ್ತಿಲ್ಲ, ವರ್ಕ್ ಆಗ್ತಿಲ್ಲ. ಇಲ್ಲಿ 3 ಬೆಡ್ ಇದೆ. ಲಿಖಿತಾ ಹೇಳು, 3 ಬೆಡ್ಡಲ್ಲಿ ನಿನ್ನ ಬೆಡ್ ಯಾವುದು? ಸೊ ಫಸ್ಟ್ ಬೆಡ್ಡು. ಸೊ ಇವಳ್ದು ಈ ಥರ ಇದೆ ಬೆಡ್ಡು. ಸೊ ಲ್ಯಾಂಪ್ ಇದೆ. ಇದು ಕಬೋರ್ಡು. ಸೊ ನಾವಿನ್ನೂ ಸೆಟ್ ಮಾಡ್ಕೊಂಡಿಲ್ಲ, ಈಗಷ್ಟೇ ಬಂದು ರೂಮ್ ಟೂರ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಏನು ತೋರಿಸ್ತೀಯ ಲಿಖಿತಾ? ಅಲ್ಲಿ ಕಬೋರ್ಡ್ ಇದೆ. ನೆಕ್ಸ್ಟು ವಾಶ್ರೂಮ್. ಸೊ ಇದು ವಾಶ್ರೂಮ್, ಗೀಸರ್ ಇದೆ, ವಾಶ್ರೂಮ್ ಇದೆ. ಸೊ ಇಲ್ಲಿ ಮಿರರ್ ಇದೆ. ಬಲಿಕಿತ ಮಿರರ್. ಇಲ್ಲಿ ಶವರ್ ಆ್ಯಂಡ್ ಟಬ್ ಬಾತ್. ಶವರ್ ವಿತ್ ಟಬ್ ಬಾತ್. ಸೊ ತುಂಬ ಚೆನ್ನಾಗಿದೆ. ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್. ಸೊ ಇಲ್ಲಿ ಜಂಗಲ್ ಲಾಡ್ಜ್ ರೆಸಾರ್ಟ್ದು ಇದು ವಾಟರ್ ಬಾಟ್ಲಲ್ಲ, ವಾಟರ್ ಲೆವಿಸ್ಟೋ ಕಾಫಿ ಮತ್ತು ಎವ್ರಿ ಡೇ ನೆಸ್ಟರ್. ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆ ಅಲ್ವಾ? ಲಲಿತ್ ಮಹಲ್ ಪ್ಯಾಲೇಸ್ನ ರೂಮ್ಸು. ಹಾಂ, ಬೆಡ್ಡು. ಇಲ್ಲಿ ನಾನು, ನನ್ನ ಮಗ ಹೇಮನಂದನ್. ಹೇಗಿದೆ ಮನೆ ಇದು? ವಾವ್, ಸೂಪರ್ ಇದೆಯಲ್ಲ? ಸೂಪರ್, ಸಕ್ಕತ್ತಾಗಿದೆ. ಹೇಮಚಂದನ್, ಹೇಗಿದೆ ಇದು ರೂಮ್ಸು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿನಗೆ? ಥ್ಯಾಂಕ್ ಯು. ಹಾಯ್ ಹಾಯ್. ಲಿಖಿತಾ, ನಿನ್ಗಿಷ್ಟ ಆಯ್ತಾ? ನನಗೆ ತುಂಬ ಇಷ್ಟ ಆಗಿದೆ. ಸೊ ಇಲ್ಲೇ ಒಂದು ಎಷ್ಟು ದಿನ ಇರುವಂತೂ ಇದು ಬಿಡ್ತೀನಿ. ಇವತ್ತು ಚೆನ್ನಾಗಿದೆ. ಯಾಕಂದರೆ ಇವತ್ತು ಒಂದೇ ಡೇ ಇರೋದು. ಬಟ್ 2-3 ಡೇಸ್ ಇರೋಕ್ಕಾಗಲ್ಲ, 1 ಡೇ ಮಾತ್ರ. ಓಕೆ, ವೆರಿ ಗುಡ್. ಸೂಪರ್, ರೂಮ್ ಸಖತ್ತಾಗಿದೆ. ಸೂಪರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀವಿ. ಸ್ಪೀಕರ್ ಇಲ್ಲ ಮತ್ತು ಕ್ಯಾಮ್ರಾ ಕ್ಲಾರಿಟಿ ಇರಲ್ಲ. ಬಟ್ ಯಾರೂ ಬೈಕೋಬೇಡಿ, ಏನಿದೆ ಅದನ್ನು ಮಾತ್ರ ಹಾಕ್ತಿದ್ದೀವಿ ಅಷ್ಟೇ. ನಾವು ಐಫೋನ್ ತೊಗೊಳ್ಳೋಷ್ಟು ದೊಡ್ಡವರಲ್ಲ. ಸದ್ಯಕ್ಕಿರೋ ಮೊಬೈಲಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಅಷ್ಟೇ. ಓಕೆ, ಮತ್ತೆ ಬೇರೆ ಪ್ಲೇಸ್ ತೋರಿಸ್ತೀನಿ. ಬಾಯ್. ಹಾಯ್ ಹಾಯ್ ಕರೆ. ಹಾಯ್.
ಊಟ ಹೆಂಗಿದೆ? ಹೇಗಿದೆ? ಚೆನ್ನಾಗಿದೆಯಾ? ನಂದನ್ ಚಂದನ್ ಊಟ ಹೇಗಿದೆ? ಚೆನ್ನಾಗಿದೆಯಾ? ನಿಂದು ಊಟ ಸೂಪರ್ ಇದೆ ಊಟ. ಹಲೋ ಗೈಸ್, ಲಲಿತ್ ಮಹಲ್ ಪ್ಯಾಲೇಸ್. ರೈಸು ಫಸ್ಟು, ರೋಟಿ, ಪನ್ನೀರು, ನೆಕ್ಸ್ಟು ವೆಜಿಟೇಬಲ್ ಕುರ್ಮಾ, ಈಗ ರೈಸ್ ಆ್ಯಂಡ್ ಚಿಕನ್ ಸಾಂಬಾರು. ನೋಡಿದ್ರಲ್ಲ ಇಷ್ಟೊತ್ತು ವಿಡಿಯೋ. ಸೊ ಇದು ಈ ದಿನದ್ದಾಗಿತ್ತು, ಒನ್ ಡೇದು. ನೆಕ್ಸ್ಟ್ ಡೇ ಅಲ್ಲ, ಅವತ್ತಿನ ದಿನವೇ ನಾವು ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ ಹೋಗಿದ್ವಿ. ಸೊ ಅದ್ರದ್ದೊಂದು ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.